ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಾರ್ತಿಕ್ ಅಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಅಂಡ್ ರೋಡ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ಹೌದು, ಏನು ಅಂತ ಕೇಳ್ತೀರಾ ಅಂದ್ರೆ, ನಿಮ್ಮ ಮೊಬೈಲ್ ನಲ್ಲಿ ನಿಮ್ಮ ಒಂದು ಅಪ್ಪ ಅಮ್ಮ ಫೋಟೋ, ಹಳೆ ಫೋಟೋಸ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಚಿಕ್ಕ ವಯಸ್ಸಿನ ಒಂದು ಫೋಟೋಸ್ ಆಗಿರ್ಬೋದು, ಸೊ ಅದನ್ನೆಲ್ಲ ಸಹ ಮೊಬೈಲ್ ಅಲ್ಲಿ ಆದ್ರೆ ಇಟ್ಕೊಂಡಿರ್ತಾರ. ಕೆಲವೊಂದು ಬಾರಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವೇ ಕೋಪದಲ್ಲಿ ಡಿಲೀಟ್ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಏನಾದ್ರು ಪ್ರಾಬ್ಲಮ್ ಇಂದ ಡಿಲೀಟ್ ಆದ್ರೆ ಆಗುತ್ತೆ. ಸೊ ಆ ತರ ಡಿಲೀಟ್ ಆದಂತಹ ಫೋಟೋಸ್ ವಿತ್ ಇನ್ ಮೂಮೆಂಟ್ ನಲ್ಲಿ ನೀವು ಅದನ್ನ ರಿಕವರ್ ಆದ್ರೆ ಮಾಡಬಹುದು. ಇದಕ್ಕಾಗಿ ಸಾವಿರ ಗಟ್ಟಲೆ, ಲಕ್ಷ ಗಟ್ಟಲೆ ವಿಡಿಯೋಸ್ ಆದ್ರೆ ಯೂಟ್ಯೂಬ್ ಅಲ್ಲಿ ಸಹ ಸಿಗುತ್ತೆ. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ, ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅಂತ ಹೇಳಿ. ಕೆಲವೊಂದು ಅಪ್ಲಿಕೇಶನ್ಸ್ ಆದ್ರೆ ವರ್ಕ್ ಆಗುತ್ತೆ, ಇನ್ನು ಕೆಲವೊಂದು ವರ್ಕ್ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಿಮ್ಮ ಮೊಬೈಲ್ ನಲ್ಲಿ ಒಂದು ಜಾಗದಲ್ಲಿ ಆದ್ರೆ ಸೇವ್ ಆಗ್ತಿರುತ್ತೆ ಡಿಲೀಟ್ ಆದಂತಹ ಫೋಟೋಸ್ ಎಲ್ಲ ಸಹ. ಸೊ ನಿಮ್ಮ ಮೊಬೈಲ್ ನ ಯಾವಾಗ ತಗೊಂಡ್ರೋ ಆ ದಿನದಿಂದ ಹಿಡಿದು ಇವತ್ತಿನವರೆಗೂ ಎಷ್ಟು ಫೋಟೋಸ್ ನ ಡಿಲೀಟ್ ಮಾಡಿದ್ರೋ ಈ ಒಂದು ಮೊಬೈಲ್ ನಲ್ಲಿ, ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಲ್ಲಿ, ಸೊ ಎಲ್ಲ ಒಂದು ಫೋಟೋಸ್ ಸಹ ನೀವಾದ್ರೆ ವಿತ್ ಇನ್ ಮೂಮೆಂಟ್ಸ್ ಅಲ್ಲಾದ್ರೆ ರಿಕವರ್ ಆದ್ರೆ ಮಾಡಬಹುದು. ಯಾವ ರೀತಿಯಾಗಿ ಅಂತ ಹೇಳಿ ಪ್ರಾಪರ್ ಆಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಕ್ಕಾಗಿ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಸಹ ಅವಶ್ಯಕತೆ ಇರೋದಿಲ್ಲ. ಸೊ ನಾನು ನಿಮಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಎಂತ ನೋಡಿ. ಸೊ ಒಂದು ಟ್ರಿಕ್ ಅನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಸೊ ಗೈಸ್, ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ವಿಡಿಯೋ ನೋಡೋ ಎಲ್ಲರೂ ಸಹ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ನಲ್ಲಿ ಆದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಸಹ ನೀವಾದರೆ ಮಿಸ್ ಆಗದೆ ನೋಡ್ಬೋದು. ಸೊ ನಿಯರ್ 100K ಆದರೆ ಇದ್ದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕನ್ನಡಿಗರಿಗಾದರೆ. ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಸೊ ಎಲ್ಲರೂ ಸಹ ಒಂದು ಸೂಪರ್ ಅಂತ ಒಂದು ಚಿಕ್ಕ ಕಾಮೆಂಟ್ ಮಾಡಿ, ಈ ಥರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಗೈಸ್, ಇದಕ್ಕಾಗಿ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಜಸ್ಟ್ ನಿಮ್ಮ ಒಂದು ಮೊಬೈಲ್ನಲ್ಲಿರುವಂತಹ ಫೈಲ್ ಮ್ಯಾನೇಜರ್ ಅಪ್ಲಿಕೇಶನ್ ಅಂದರೆ ಓಪನ್ ಮಾಡ್ಕೊಳ್ಳಿ. ಡಿಫಾಲ್ಟಾಗಿ ಎಲ್ಲರ ಮೊಬೈಲ್ನಲ್ಲಿ ಸಹ ಈ ಒಂದು ಫೈಲ್ ಮ್ಯಾನೇಜರ್ ಅನ್ನೋದಿರುತ್ತೆ. ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಲ್ಲಿ ಹೋಗಿ ಫೈಲ್ ಮ್ಯಾನೇಜರ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿ ಓಪನ್ ಮಾಡಿ. ಒಂದು ಬಾರಿ ಫೈಲ್ ಮ್ಯಾನೇಜರನ್ನು ಓಪನ್ ಮಾಡಿದಾಗ ನಮಗೆ ಇದೇ ರೀತಿಯಾಗಿ ಬರುತ್ತೆ. ಈ ಒಂದು 3 ಡಾಟ್ಸನ್ನು ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ಗಾದರೆ ಬನ್ನಿ. ಸೊ ಒಂದು ಬಾರಿ ಸೆಟ್ಟಿಂಗ್ಸ್ಗೆ ಬಂದು ಒಂದು ಜಾಗದಲ್ಲಿ ಗಮನಿಸ್ಬೋದು ಶೋ ಹಿಡನ್ ಫೈಲ್ಸ್ ಅಂತ ಇರುತ್ತೆ ಅಲ್ವಾ. ಸೊ ಅದನ್ನಾದರೆ ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದು ಫೋಲ್ಡರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಲ್ಡರ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಕೆಳಗಡೆಗೆ ಆದರೆ ಸ್ಕ್ರೋಲ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಒಂದು ಜಾಗದಲ್ಲಿ ನೀವು ಆದರೆ ಗಮನಿಸ್ಬೋದು ಈ ಥರ ಕೆಳಗಡೆಗೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಸೊ ಈ ಒಂದು ಹಿಡನ್ ಫೈಲ್ಸನ್ನು ಎನೇಬಲ್ ಮಾಡಿ ಈ ಥರ ಸ್ಕ್ರೋಲ್ ಮಾಡ್ಕೊಂಬಂದರೆ ಈ ಒಂದು ಜಾಗದಲ್ಲಿ ಪ್ರತಿಯೊಂದು ಮೊಬೈಲ್ಸಲ್ಲಿ ಸಹ ಈ ಥರ DCIM ಅಂತ ಹೇಳ್ಬಿಟ್ಟಾದ್ರೆ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿಕೊಂಡು ಈ ಒಂದು ಜಾಗದಲ್ಲಿ ಡಾಟ್ ಥಂಬ್ಲೈನ್ಸ್ ಅಂತ ಬರ್ತಿದೆಯಲ್ವಾ. ಸೊ ಇದನ್ನು ಅಂದರೆ ಲಾಂಗ್ ಪ್ರೆಸ್ ಮಾಡಿಕೊಂಡು ಜಾಗದಲ್ಲಿ ಮೋರ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ಒಂದು ಬಾರಿ ಕ್ಲಿಕ್ ಮಾಡಿ ರೀನೇಮ್ ಅಂತ ಇದೆಯಲ್ವಾ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಸೊ ಗೈಸ್, ಈ ಒಂದು ಜಾಗದಲ್ಲಿ ನೀವು ಏನು ನೇಮ್ ಬೇಕಾದರೂ ಕೊಡ್ಬೋದು. ನಾದರೆ ಡಿಲೀಟೆಡ್ ಫೈಲ್ಸ್ ಅಂತ ಆದರೆ ಕೊಟ್ಟಿದ್ದೀನಿ. ಸೊ ಕೊಟ್ಟು ಓಕೆ ಆದರೆ ಮಾಡ್ತೀನಿ. ಸೊ ಒಂದು ಬಾರಿ ಓಕೆ ಮಾಡಿದಾದ್ಮೇಲೆ ಸೊ ಇಲ್ಲಿ ಡಿಲೀಟೆಡ್ ಫೈಲ್ಸ್ ಅಂತ ಫೋಲ್ಡರ್ ಆಗುತ್ತೆ ಅಲ್ವಾ. ಸೊ ಅದನ್ನಾದರೆ ಈಗ ಓಪನ್ ಮಾಡ್ಕೊಳ್ಳಿ. ಒಂದು ಬಾರಿ ಓಪನ್ ಮಾಡಿದಿರ ಅಂತ ಹೇಳಿದ್ರೆ ಸೊ ಇದುವರೆಗೂ ಅಂದರೆ ಇಷ್ಟರವರೆಗೂ ಸಹ ನೀವು ಎಷ್ಟು ಫೋಟೋಸನ್ನು ಡಿಲೀಟ್ ಮಾಡಿದ್ರು ಎಲ್ಲ ಫೋಟೋಸ್ ಆದರೆ ನಿಮ್ಗೆ ಅದರಲ್ಲಿ ಸಿಗುತ್ತೆ. ಸೊ ಇದು ನಿಮ್ಮ ಮೊಬೈಲ್ ನೀವು ಯಾವಾಗ ಪರ್ಚೇಸ್ ಮಾಡಿದ್ರು ಆ ಒಂದು ದಿನದಿಂದ ಈ ಒಂದು ದಿನದವರೆಗೂ ನೀವು ಎಷ್ಟು ಫೋಟೋಸನ್ನು ಡಿಲೀಟ್ ಮಾಡಿದ್ರು ಎಲ್ಲ ಫೋಟೋಸ್ ಆದರೆ ನಿಮ್ಗೆ ಅಂದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಆದರೆ ನಿಮಗೆ ರಿಟರ್ನ್ ಸಿಗುತ್ತೆ. ಸೊ ಅದನ್ನೆಲ್ಲ ಸಹ ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡಿಕೊಂಡು ನೀವು ಆದರೆ ನಿಮ್ಮ ಗ್ಯಾಲರಿಯಲ್ಲಿ ಸಹ ಸೇವ್ ಆದರೆ ಮಾಡ್ಕೊಬೋದು. ಸೊ ಅಲ್ಲಾದರೆ ಗಮನಿಸ್ಬೋದು ಬರೋಬ್ಬರಿ. ಸೊ ಇಲ್ಲೇ ನೀವು ಸೊ ಈಗ ಬ್ಯಾಕ್ ಆದರೆ ಬಂದಿದ್ದೀನಿ. ಈ ಒಂದು ಜಾಗದಲ್ಲಿ ನೀವು ಗಮನಿಸಬಹುದು ಬರೋಬ್ಬರಿ 9,000+ ಡಿಲೀಟೆಡ್ ಫೈಲ್ಸ್ ಅಂದರೆ ಡಿಲೀಟೆಡ್ ಫೋಟೋಸ್ ಆದರೆ ಇರುವಂಥದ್ದು ನನ್ನ ಮೊಬೈಲ್ನಲ್ಲಿ. ಸೊ ಇದುವರೆಗೂ ಸಹ ನಾನು ಆದರೆ 9,000+ ಫೋಟೋಸ್ನಾದರೆ ಡಿಲೀಟ್ ಮಾಡಿದ್ದೀನಿ ಈ ಒಂದು ಮೊಬೈಲ್ನಲ್ಲಾದರೆ. ಈಗ ಕರೆಂಟ್ಲಿ ನನ್ನ ಒಂದು ಗ್ಯಾಲರಿಯಲ್ಲಿ 2,000 ಫೋಟೋಸ್ ಆದರೆ ಇದೆ. ಸೊ ಆ ಒಂದು ಫೋಟೋಸ್ ಬಿಟ್ಟು ಎಲ್ಲ ಬೇರೆ ಫೋಟೋಸ್ ಆದರೆ ಬರ್ತಿರುವಂಥದ್ದು, ನಾನು ಯಾವುದೇ ಡಿಲೀಟ್ ಮಾಡಿದ್ದೀನಿ. ಸೊ ಎಲ್ಲ ಫೋಟೋಸ್ ಆದರೆ ಸಿಗುತ್ತೆ ನಿಮಗೆ. ಸೊ ಹತ್ರ 9,000 ಫೋಟೋಸ್ ಅಂದರೆ ನೀವೇ ನೋಡ್ಬೋದು. ಸೊ ಎಲ್ಲ ಫೋಟೋಸನ್ನು ಸಹ ರಿಟರ್ನ್ ಆದರೆ ಮಾಡುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಸಹ ಬೇಕಾಗಿಲ್ಲ. ಸೊ ನೀವು ಯಾವ್ದು ಬೇಕೋ ಆ ಒಂದು ಪರ್ಟಿಕ್ಯುಲರ್ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಗ್ಯಾಲರಿಗಾದರೆ ಸೇವ್ ಆದರೆ ಮಾಡ್ಕೊಬೋದು. ಸೊ ಕೆಲವರಾದರೆ ಫೀಲ್ ಆಗ್ತಿರ್ತಾರೆ, ಅಂದರೆ ಅವರ ತಾತ ಅಜ್ಜಿ ಫೋಟೋಸ್ ಆಗಿರ್ಬೋದು, ಅಪ್ಪ ಅಮ್ಮ ಅಥವಾ ಅವರ ಒಂದು ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ಸಹ ಡಿಲೀಟ್ ಆಗಿದೆ ಅಂತ ಹೇಳಿಬಿಟ್ಟಾದರೆ ಸಫರ್ ಆಗ್ತಿರ್ತಾರೆ. ಅಂಥವ್ರಿಗಾದರೆ ಈ ಒಂದು ಟ್ರಿಕ್ ಅನ್ನೋದು ಸೂಪರ್ ಆಗಿರುತ್ತೆ. ಪ್ರತಿಯೊಬ್ಬರು ಸಹ ಟ್ರೈ ಮಾಡಿ ನೋಡಿ. ನಿಮ್ಮ ಒಂದು ಡಿಲೀಟ್ ಆದಂತಹ ಫೋಟೋಸ್ ಎಲ್ಲ ಸಹ ರಿಕವರ್ ಆದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಗಾಯ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ಕನ್ನು ತಿಳಿಸ್ಕೊಡಿದ್ದೀನಿ ಅಂತ ತಿಳಿತಿದ್ದೀನಿ. ಸೊ ಈ ಒಂದು ಟ್ರಿಕ್ ಅನ್ನೋದು ಯಾರು ಅವರ ಒಂದು ಫೋಟೋಸನ್ನು ಡಿಲೀಟ್ ಮಾಡಿಕೊಂಡು ಸಫರ್ ಆಗ್ತಿರ್ತಾರೋ ಅಂಥವ್ರಿಗಾದರೆ ಸೂಪರ್ ಆಗಿರುತ್ತೆ. ಸೊ ಅಂಥವ್ರಿಗೆ ದಯವಿಟ್ಟು ಶೇರ್ ಮಾಡಿ. ನಿಮ್ಮ ಇಬ್ಬ ಫ್ರೆಂಡ್ಗೆ ಶೇರ್ ಮಾಡಿದ್ರೆ ಅವ್ರಿಗೂ ಸಹ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಸೊ ತಿಳ್ಕೊಳ್ದಿರೋರು ತಿಳ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಹೊಸಬರಾದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಆಲ್ನಲ್ಲಿ ಇಟ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.